ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೈದ್ರಾಬಾದ್ಗೆ ಹೋಗ್ಲತ್ತಿದ್ದೀವಿ. ಹೈದ್ರಾಬಾದಾಗ ಒಂದು ಫಂಕ್ಷನ್ ಅದ, ಸೊ ಅಲ್ಲಿಗೆ ಹೋಗ್ಲತ್ತಿದ್ದೀವಿ ನಾನು, ಮಮ್ಮಿ, ಪಪ್ಪ. ಇವಾಗ ಟ್ರೈನಾಗಿದ್ದೇವೆ. ಈಗ ಹೊಡ್ಕೊತ ಬಂದು ಕುಂತಿದ್ದೀವಿ. ಟೈಮ್ ಆಗಿ ಬೇಗಂಪೇಟು ಈಗ ಬಂದು ಹಿಡಿದಿದ್ದೆವು. ಬೇಗಂಪೇಟೆ ಅಲ್ಲ ಮಮ್ಮಿ? ಹಾಂ, ಬೇಗಂಪೇಟಿಗೆ ಬಂದು ಹಿಡಿದಿದ್ದೆವು. ಇವಾಗ ಥೋಡೆ ನಾಷ್ಟ ಮಾಡ್ತೇವು. ಹಸು ಹೋಗ್ಯವು. ಮುಂಜಾನು ಎಷ್ಟಕ್ಕೆ 6:30 ಹಂಗೆ, ಇಲ್ಲ 6:15 ಹಂಗೆ ಟ್ರೈನ್ ಇತ್ತು. ಟೈಮೇ ಸಿಕ್ಕಿಲ್ಲ. ಹೊಡ್ಕೊತ ಬಂದು ಲೇಟ್ ಆಗಿತ್ತು ಅದಕ್ಕೆ. ಇದು ಬೇಗಂಪೇಟ್ದು ರೈಲ್ವೆ ಸ್ಟೇಷನ್ ಅದಕ್ಕೆ ಚಲೋ ಅದ. ನಂಗರ ಇಷ್ಟ ಆಯ್ತದ ರೈಲ್ವೆ ಸ್ಟೇಷನು. ಹೊರಗೆ ಬರ್ತಿತ್ತು ಎಲ್ಲ ನೋಡಪ್ಲೇ ಇತ್ತು. ಥೋಡೆ ಚಂದ ಇತ್ತು. ನಾಷ್ಟ ಮಾಡ್ಲಿಕ್ಕೆ ಬಂದಿದ್ದೇವೆ. ಈಗ ಇಡ್ಲಿ ವಡೆ ಎಲ್ಲ ನಾಷ್ಟ ಮಾಡ್ಲತ್ತಿದ್ದೆವು. ನಾಷ್ಟ ಮಾಡ್ಕೊಂಡು ಹೋಯ್ತೇವೆ. ಮತ್ತು ಹೋಗ್ಲಿಕ್ಕೆ ಎಷ್ಟು ಟೈಮ್ ಬೇಕೋ ಏನೋ. ಇವಾಗ ಬರ್ತಾನೋ ಟ್ರೈನಾಗ ಕುಂತು ಸಾಕಾಗ್ಯದ. ಈಗ ಬಸ್ಸಿನಾಗ ಸುದ್ದಿ ಆಗತ್ತೆ ಪಕ್ಕ. ನಾ ಅಮ್ಮಿಗೆ ಹೇಳಿದೆ, ನಾ ಬಸ್ಸಿನಾಗ ಹೋಗೋದಿದ್ರು ನಾವು ಬರಲ್ಲ ಅಂತ ಹೇಳಿದೆ. ಯಾರಬಿ ತಂದು ಬಸ್ಸಿನಾಗ ಕೂರ್ಸ್ತಾರೆ. ಇದು ಹೈದ್ರಾಬಾದ್ ಬ್ರಿಡ್ಜ್. ಅಂದ್ರೆ ಥೋಡೆ ಮುಂದಕ್ಕೆ ಹೋಯ್ತಿಕ್ಕೆ ಹಿಂಗೆ ಬ್ರಿಡ್ಜ್ಗಳು, ಮೆಟ್ರೋ ಇವೆಲ್ಲ ಇದ್ದು. ಇದಕ್ಕೆ ಹೈದ್ರಾಬಾದ್ ಟ್ರಾಫಿಕ್ನ ಖಾಲಿ ಬೆಂಗಳೂರದಾಗ, ಮುಂಬೈದಾಗ ಟ್ರಾಫಿಕ್ ಇರ್ತದೇನು ಅನ್ಕೊಂಡಿದ್ದೆ. ಹೈದ್ರಾಬಾದ್ ಭೀ ಅಷ್ಟೇ ಟ್ರಾಫಿಕ್ ಅದಪ್ಪ. ಬಸ್ಸಿನಂಗೆ 11 ಗಂಟೆ ಟ್ರಾಫಿಕ್ ಕಡಿಂದೆ ಹತ್ತತ್ತು. ಸಾಕಾಯ್ತು ಹಂಗಾರೆ. ಹೈದ್ರಾಬಾದಾಗಿನ ಮಾರ್ಕೆಟ್ ಇದು. ಮಂದಿ ನೋಡ್ರಿ ಅಷ್ಟಾರ. ಇಲ್ಲಿ ಭೀ ಪಬ್ಲಿಕ್ ಜಾಸ್ತಿನೇ ಐತಪ್ಪ. ನಡ್ಕೋತ ಹೋಗ್ಲತ್ರು ಭೀ ಅಷ್ಟೇ ಪಬ್ಲಿಕ್ಕು, ಗಾಡಿಗಳು ಹೋಗ್ಲತ್ರು ಭೀ ಅಷ್ಟೇ ಟ್ರಾಫಿಕ್ಕು. ಸಾಕಾಯ್ತಪ್ಪ ನಂಗಾರ ಹೈದ್ರಾಬಾದ್ಗೆ ಹೋಗಿ ಬಂದೇವಿಕ ಫಂಕ್ಷನ್ ಅಲ್ಲಿಗೆ. ಅದು ಎಷ್ಟರ ದೊಡ್ಡದು ಕಾಣತ್ತದ. ಈಗ ಅಟ್ ಮೇಲೆ ಹೋಗ್ಬೇಕು ಅಂತ ಅನ್ಕೊಂಡ. ಒಳಗೆಲ್ಲ ಹಿಂಗಿತ್ತಿಕ ಚಲೋ ಇತ್ತು ಫಂಕ್ಷನ್ ಹಾಲ್. ಚಲೋ. ಇವಾಗ ಮ್ಯಾಲೆ ಹೋಗ್ಲತ್ತಿದೆ ಲಿಫ್ಟ್ನಾಗ. ಒಳಗೆ ಫಂಕ್ಷನ್ ಹಾಲ್ ಹಿಂಗಿತ್ತಿಕ. ಡೆಕೋರೇಷನ್ ಎಲ್ಲ ಹಿಂಗೆ ಮಾಡಿದ್ದರು. ಎಂಗೇಜ್ಮೆಂಟ್ ಇತ್ತು. ಸ್ಟಾರ್ಟ್ ಆಯ್ತಿಕ ಇವಾಗ ಫಂಕ್ಷನ್. ಮಗನಿಗೆ ಕರ್ಕೊಂಡು ಬರಪರಿ ಡಾನ್ಸ್ ಮಾಡ್ಕೋತ ಕರ್ಕೊಂಡು ಬಂದರೀಗ. ಫಸ್ಟ್ ಜ್ಯೂಸ್ ಕೊಟ್ಟರು, ಜ್ಯೂಸ್ ಕೊಂಡ. ಆಮೇಲೆ ಮತ್ತು ಸ್ನ್ಯಾಕ್ಸ್ ಕೊಟ್ಟರು, ತಿಂದ. ಸ್ನ್ಯಾಕ್ಸ್ ತಿಂತಿಕ್ಕಿ ಮತ್ತು ಸೂಪ್ ಕೊಟ್ಟರು, ಕೊಂಡ. ಇಷ್ಟೆಲ್ಲ ತಿಂತಿಕ್ಕಿ ನನಗೆ ಖರೆ ಊಟಕ್ಕೆ ಹೋಯ್ತದ. ಊಟದಾಗ ಭೀ ಭಾಳ ವೆರೈಟೀಸ್ ಇದ್ದು. ನಾ ಇಷ್ಟ ತೊಗೊಂಡಿದ್ದೆ. ಆಯ್ತಿಕ ಮುಗೀತು ಫಂಕ್ಷನ್ ಮುಗಿಸ್ಕೊಂಡು ಬಂದೇವಿಕ ಇವಾಗ ಹೊರಗೆ. ಪೈಲೇನೂ ಸಾಕಾಗಿತ್ತು. ಮತ್ತು ಚಪ್ಪಲ್ ಒಂದು ಕಡಿತಿಕ್ಕ. ಮತ್ತು ಅವು ಕಲ್ಲೇ ಬಿಟ್ಟು ತೊಗೊಂಡ. ಇವಾಗ ರೈಲ್ವೆ ಸ್ಟೇಷನ್ಗೆ ಬಂದೇವಿಕ. ಮತ್ತು ಆಯ್ತು ಇವಾಗ ಟ್ರೈನ್ನಾಗ ಕುಂತಿದೆ ಅಪ್ಪ. ನಿದ್ದೆ ಹೊಂಟವ. ಚಳಿ ಹೋಗ್ಲತ್ತವ. ಸಾಕಾಯ್ತು ನನಗರ ಹೈದ್ರಾಬಾದ್ದಾಗ ತಿರುಗಿ ಟ್ರಾಫಿಕ್ ನೋಡಿ ಕಾಲೆಲ್ಲ ನೆಲತ್ತವ. ಫೈನಲಿ ಬೀದರ್ಗೆ ಬಂದ. ದನಿ ಎಲ್ಲ ಕುಂತದ. ಆಯ್ತು ಎಲ್ಲಿಗಾರ ಹೋದ್ರು ಅಂದ್ರೆ ಇಷ್ಟ ಕಿರಿಕಿರಿ ಆಗ್ಯದ. ಇವಾಗ ಮತ್ತು ಮನೆಗೆ ಹೋಗ್ಬೇಕು. ಚಳಿ ಅಂದ್ರೆ ಚಳಿ ಅಲ್ಲತ್ತವ. ಸಾಕಾಯ್ತು. ಚಲೋ ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೇವೆ. ಬಾಯ್.